ಹಲೋ ವಿವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಗುಣಿತಾಕ್ಷರಗಳು, ಸಂಯುಕ್ತಾಕ್ಷರಗಳು ಮತ್ತು ನಾಮಪದಗಳ ಮೇಲೆ TETಯಲ್ಲಿ ಯಾವೆಲ್ಲ ಪ್ರಶ್ನೆಗಳನ್ನು ಕೇಳಿದ್ದಾರೆ ಮತ್ತು ಯಾವ ರೀತಿಯ ಪ್ರಶ್ನೆಗಳು ಬರಬಹುದು ಅಂತ ತಿಳಿದುಕೊಳ್ಳೋಣ. 1ನೇ ಪ್ರಶ್ನೆ, ವ್ಯಂಜನಗಳಿಗೆ ಸ್ವರ ಸೇರಿ ಆಗುವ ಅಕ್ಷರಗಳನ್ನು ಏನೆಂದು ಕರೆಯುವರು? ಎ ಗುಣಿತಾಕ್ಷರ, ಬಿ ಸಂಯುಕ್ತಾಕ್ಷರ, ಸಿ ಮಹಾಪ್ರಾಣಾಕ್ಷರ, ಡಿ ಅನುನಾಸಿಕಗಳು. ಸರಿಯಾದ ಉತ್ತರ ಆಪ್ಷನ್ ಎ ಗುಣಿತಾಕ್ಷರ. 2ನೇ ಪ್ರಶ್ನೆ, ವಿಜಾತಿಯ ಒತ್ತಕ್ಷರವುಳ್ಳ ಪದಕ್ಕೆ ಉದಾಹರಣೆ? ಎ ಹಗ್ಗ, ಬಿ ಶಕ್ತಿ, ಸಿ ಸುಣ್ಣ, ಡಿ ಅಮ್ಮ. ಸರಿಯಾದ ಉತ್ತರ ಆಪ್ಷನ್ ಬಿ ಶಕ್ತಿ. 3ನೇ ಪ್ರಶ್ನೆ, ಸಜಾತಿಯ ಒತ್ತಕ್ಷರವುಳ್ಳ ಪದಕ್ಕೆ ಉದಾಹರಣೆ? ಎ ಪುಸ್ತಕ, ಬಿ ಶಸ್ತ್ರ, ಸಿ ಅಕ್ಕ, ಡಿ ಅಕ್ಷರ. ಸರಿಯಾದ ಉತ್ತರ ಆಪ್ಷನ್ ಸಿ ಅಕ್ಕ. 4ನೇ ಪ್ರಶ್ನೆ, ವೈಕುಂಠ ಪದದ ಗುಣಿತಾಕ್ಷರ. ಇದು TET ಪರೀಕ್ಷೆಗೆ ಬಂದಿರುವ ಪ್ರಶ್ನೆಯಾಗಿದೆ. ಪ್ರಶ್ನೆ ಸಂಖ್ಯೆ 4ರಿಂದ 10ರವರೆಗಿನ ಪ್ರಶ್ನೆಗಳು TETಯಲ್ಲಿ ಬಂದಿರುವ ಪ್ರಶ್ನೆಗಳು. 4ನೇ ಪ್ರಶ್ನೆಯ ಆಪ್ಷನ್ಸ್ಗಳನ್ನು ನೋಡಿ. ಸರಿಯಾದ ಉತ್ತರ ಆಪ್ಷನ್ ಸಿ. 5ನೇ ಪ್ರಶ್ನೆ, ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆಯಾದ ಪದಗಳಿವು? ಎ ತಾನು ತಾವು, ಬಿ ಅವನು ಅವಳು, ಸಿ ನಾನು ನಾವು, ಡಿ ನೀನು ನೀವು. ಸರಿಯಾದ ಉತ್ತರ ಎ ತಾನು ತಾವು. 6ನೇ ಪ್ರಶ್ನೆ, ಮೂವರು ಪದವು ಈ ಪ್ರಕಾರದ ನಾಮಪದಕ್ಕೆ ಉದಾಹರಣೆ? ಎ ಸಂಖ್ಯೆಯ ವಾಚಕ, ಬಿ ಸಂಖ್ಯಾವಾಚಕ, ಸಿ ಪರಿಮಾಣವಾಚಕ, ಡಿ ವಸ್ತುವಾಚಕ. ಸರಿಯಾದ ಉತ್ತರ ಆಪ್ಷನ್ ಎ ಸಂಖ್ಯೆಯ ವಾಚಕ. 7ನೆಯ ಪ್ರಶ್ನೆ, ಇವರು ನಮ್ಮ ಮೇದರಂತೆ ಎಳೆಗಳನ್ನು ಒಂದರೊಳಗೊಂದರಂತೆ ಹೋಗಿಸಿ ಬುಟ್ಟಿ ಹೆಣೆಯುವುದಿಲ್ಲ. ಇಲ್ಲಿ ಇವರು ಎಂಬ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆ? ಎ ಕೃದಂತ, ಬಿ ತದ್ದಿತಾಂತ, ಸಿ ಕ್ರಿಯಾಪದ, ಡಿ ಸರ್ವನಾಮ. ಸರಿಯಾದ ಉತ್ತರ ಆಪ್ಷನ್ ಡಿ ಸರ್ವನಾಮ. 8ನೇ ಪ್ರಶ್ನೆ, ವಿದ್ವಾಂಸ ಎಂಬ ಪದವು ಒಳಗೊಂಡಿರುವ ವ್ಯಾಕರಣದ ಭಾಗ? ಎ ಅಂಕಿತನಾಮ, ಬಿ ರೂಢನಾಮ, ಸಿ ಸರ್ವನಾಮ, ಡಿ ಅನ್ವರ್ಥನಾಮ. ಸರಿಯಾದ ಉತ್ತರ ಆಪ್ಷನ್ ಡಿ ಅನ್ವರ್ಥನಾಮ. 9ನೇ ಪ್ರಶ್ನೆ, ಮನುಷ್ಯ ಎಂಬ ಪದವು? ಎ ಅಂಕಿತನಾಮ, ಬಿ ರೂಢನಾಮ, ಸಿ ಅನ್ವರ್ಥನಾಮ, ಡಿ ಭಾವನಾಮ. ಸರಿಯಾದ ಉತ್ತರ ಆಪ್ಷನ್ ಬಿ ರೂಢನಾಮ. 10ನೆಯ ಪ್ರಶ್ನೆ, ಇಷ್ಟು ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ? ಎ ದಿಗ್ವಾಚಕ, ಬಿ ಗುಣವಾಚಕ, ಸಿ ಪರಿಮಾಣವಾಚಕ, ಡಿ ಸಂಖ್ಯಾವಾಚಕ. ಸರಿಯಾದ ಉತ್ತರ ಸಿ ಪರಿಮಾಣವಾಚಕ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.